ಭಾರತದ ಅತ್ಯಂತ ದೊಡ್ಡ ಹಾಗೆ ಬಹು ನಿರೀಕ್ಷಿತ ಧಾರ್ಮಿಕ ಕಾರ್ಯಕ್ರಮ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಇದಕ್ಕುಳಿದಿರೋದು ಕೆಲವೇ ದಿನ. ಇದರ ನಡುವೆ ಲೋಕಸಭಾ ಚುನಾವಣೆಗೆ ಉಳಿದಿರೋದು ಕೆಲವೇ ತಿಂಗಳು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರು ನಾಲಿಗೆ ಹರಿಬಿಟ್ಟಿದ್ದಾರೆ. ಇದು ಕರ್ನಾಟಕದ ನೆಲದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಹೊಸ ಚರ್ಚೆಗೆ, ವಾಕ್ ಸಮರಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಗಿಲಾಜ್ ಇಲ್ಲ. ಪತ್ರಿಕೆಯವ್ರು ನೇರವಾಗೇ ಬರ್ಕಳ್ರಿ. ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕಳ್ರಿ ಕೆಲವು ಮಂದಿ. ಏನೂ ತೊಂದರೆ ಇಲ್ಲ, ಮಾಡೋದು ಗ್ಯಾರಂಟಿಯೇ. ನೋಡಿದ್ರಲ್ಲ, ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚೆಬ್ಬಿಸಿದೆ. ಬಾಬ್ರಿಯಂತೆ ಚಿನ್ನದ ಪಳ್ಳಿ ಮಸೀದಿಯೂ ಕೂಡ ನಿರ್ನಾಮ ಆಗುತ್ತೆ ಅಂತ ಹೇಳಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಕಿಯುಂಡೆ ಉಗುಳಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಸನಿಹದಲ್ಲೇ ಮತ್ತೊಂದು ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇದು ಹಿಂದೂ ಸಮಾಜದ ತೀರ್ಮಾನ, ಅನಂತಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ. ಇದು ಹಿಂದೂ ಸಮಾಜದ ತೀರ್ಮಾನ. ಸಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು CP ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ಸೊ ಹೀಗೆ ದೇಶದ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದ್ದಾವೆ. ಅದನ್ನು ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಅನಂತಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಲೋಕಸಭೆ ಎಲೆಕ್ಷನ್ ಗೆಲ್ಲೋದಕ್ಕೆ ಇದು ಹಿಡನ್ ಅಜೆಂಡಾ ಅಂತ ಪರಂ ಹೇಳಿದ್ರೆ, ಇತ್ತ ಅನಂತಕುಮಾರ್ಗೆ ಹೆಚ್ಚು ಕಮ್ಮಿ ಆಗಿದೆ, ಜನರೇ ನೋಡ್ಕೊಳ್ತಾರೆ ಅಂತ DCM ಗುಡುಗಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರಸ್ಟಲ್ಲಿದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಏನೋ ಸಹಕಾರ ಸಚಿವ KN ರಾಜಣ್ಣ ಅಂತೂ ಅನಂತಕುಮಾರ್ ಮೇಲೆ ಮುಗಿಬಿದ್ದಿದ್ದಾರೆ. ಅನಂತಕುಮಾರ್ ನಾಲಿಗೆ ಶುದ್ಧಿ ಮಾಡ್ಕೋಬೇಕು ಅಂತ ಮಾತಲ್ಲೇ ತಿವಿದಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕಲ್ಲಿ. ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನ ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ 2-3 ತಿಂಗಳು ಇರೋದ್ರಿಂದ ಈಗ ಮಾತಾಡ್ತಾರೆ. ಮತ್ತೆ ಚುನಾವಣೆ ಮುಗಿದ್ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರ ಮುಖನೂ ತೋರಿಸಲ್ಲ, ಏನು ಮಾತು ಆಡಲ್ಲ. ಅದು ಅವ್ರ ಜಾಯಮಾನ, ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಅನಂತಕುಮಾರ್ ಅವರ ಹೇಳಿಕೆ ಕಾಂಗ್ರೆಸ್ ಕೋಪ ನೆತ್ತಿಗೇರಿಸಿದ್ರೆ, ಬಿಜೆಪಿಗರು ಮೌನಕ್ಕೆ ಜಾರಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ಮಾತ್ರ ಅನಂತಕುಮಾರ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಇದೇನು ತಪ್ಪಲ್ಲ, ಯಾಕೆಂತಂದ್ರೆ ಇವತ್ತು 500-600 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನು ಒಡೆದು ಆಕ್ರಮಣಕಾರಿಗಳು, ಮೊಘಲರಿರ್ಬೋದು, ಬೇರೆ ಇರ್ಬೋದು, ಅವ್ರು ಮಾಡೋದನ್ನು ಸ್ವತಂತ್ರ ಬಂದ ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಳ್ಬೇಕು ಅನ್ನೋದು ಯಾವ ನ್ಯಾಯ ಇದು? ಒಟ್ನಲ್ಲಿ ಅನಂತಕುಮಾರ್ ಹಚ್ಚಿದ ಸಣ್ಣ ಕಿಡಿಯೊಂದು ಎಲ್ಲೆಂದರಲ್ಲಿ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಭಾಷಣದ ಸಂದರ್ಭದಲ್ಲಿ ವ್ಯಕ್ತವಾದ ಒಂದು ಮಾತು, ಅದಕ್ಕೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಂತಕುಮಾರ್ ಹೆಗಡೆ ಅವರಿಗೆ ಸಂಸ್ಕೃತಿ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದರು. ಸಿದ್ದರಾಮಯ್ಯ ಅವರ ಈ ಹೇಳಿಕೆಗೆ ಇವತ್ತು ಅನಂತಕುಮಾರ್ ಹೆಗಡೆ ಅವರು ತಿರುಗೇಟನ್ನ ವ್ಯಂಗ್ಯ ಭರಿತವಾಗಿ ನೀಡಿದ್ದಾರೆ. ಕಡೆಗೂ ಸಿದ್ದರಾಮಯ್ಯ ಅವರಿಗೆ ಸಂಸ್ಕೃತಿ ಅನ್ನೋ ಒಂದು ಪದ ಇದೆ ಅನ್ನೋದು ನೆನಪಾಯ್ತಲ್ಲ, ಅದಕ್ಕೆ ಸಂತೋಷ. ಕಾಂಗ್ರೆಸ್ನವರು ಎಷ್ಟೇ ತೀಕ್ಷ್ಣವಾಗಿ ನನ್ನ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರೂ ಕೂಡ ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಮಾತು, ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ, ಅದಕ್ಕೆ ಇವತ್ತು ಅನಂತಕುಮಾರ್ ಹೆಗಡೆ ಅವರ ಪ್ರತಿಕ್ರಿಯೆ ಎಲ್ಲವನ್ನ ಗಮನಿಸಿ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಸಂಸ್ಕೃತಿ ಅನಂತಕುಮಾರ್ ಹೆಗಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ, ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಅಂದರೆ ನೀವು ಹೇಳಿದಂಥ ಮಾತುಗಳಿಗೆ ಸ್ವಾಗತ.
ಚುನಾವಣೆ ನಂತರದಲ್ಲಿ ಅಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ ಬರೋಬ್ಬರಿ 4.5 ವರ್ಷ ಅನಂತಕುಮಾರ್ ಹೆಗಡೆ ಅವರು ಸೀನ್ನಲ್ಲೇ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಹೇಳಿಕೆ ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಿದೆ. ಹಾಗಾದ್ರೆ ಈಗ ಲೋಕಸಭಾ ಚುನಾವಣೆಗೆ ಬೆರಳೆಣಿಕೆಯಷ್ಟು ತಿಂಗಳುಗಳು ಬಾಕಿ ಇರುವಾಗ ಈಗ ಯಾಕೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟರು ಹೆಗಡೆ ಅವರು? ಒಂದಷ್ಟು ಅಂಶಗಳಿದೆ, ಗಮನಿಸ್ತಾ ಹೋಗೋಣ. ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ಗೋಸ್ಕರ ಅನಂತಕುಮಾರ್ ಹೆಗಡೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪರೋಕ್ಷವಾಗಿ ಈ ರೀತಿಯ ಹೇಳಿಕೆಗಳು ಮತದಾರರನ್ನ ಸೆಳೆಯುವ ಪ್ರಯತ್ನ ಅನ್ನೋ ಚರ್ಚೆ ಕೂಡ ಇದೆ. ಈ ಬಾರಿ ಟಿಕೆಟ್ ಸಿಗೋದೇ ಇಲ್ಲ ಅನ್ನೋ ವಾದ ಕೂಡ ಪಕ್ಷದ ಆಂತರಿಕ ವಲಯದಲ್ಲಿದೆ. ಹೀಗಾಗಿ ಟಿಕೆಟ್ ಎಲ್ಲಿ ಕೈ ತಪ್ಪುತ್ತೋ ಅನ್ನೋ ಭಯದಿಂದ ಮತ್ತೊಮ್ಮೆ ಈ ರೀತಿಯಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೂ ವೋಟ್ ಕನ್ಸಾಲಿಡೇಷನ್ಗೋಸ್ಕರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಬಾರಿ ಅನಂತಕುಮಾರ್ ಹೆಗಡೆ ಅವರ ಬದಲಿಗೆ ಬೇರೆಯವರಿಗೆ ಅಂದ್ರೆ ಹೊಸಬರಿಗೆ ಅವಕಾಶ ನೀಡೋ ಸಾಧ್ಯತೆ ಇದೆ ಅನ್ನೋದು ಪಕ್ಷದ ಆಂತರಿಕ ಮಟ್ಟದಲ್ಲಿ ಹಾಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳೋಕ್ ಸಿಗ್ತಾ ಇರುವ ಮಾತು. ಈಗಾಗಲೇ ಟಿಕೆಟ್ ನಿರೀಕ್ಷೆಯಲ್ಲಿ 10 ಹಲವು ಅಭ್ಯರ್ಥಿಗಳ ಹೆಸರು ಕೂಡ ರೇಸ್ನಲ್ಲಿದೆ. ಇಂತಹ ಸಂದರ್ಭದಲ್ಲಿ ಲೋಕಸಭಾ ಸಮರ ಹತ್ತಿರವಾಗ್ತಾ ಇದ್ದಂತೆ ಮತ್ತೆ ಹೆಗಡೆ ಅವರ ಮಾತು ಕಿಚ್ಚೆಬ್ಬಿಸಿದೆ. ಅನಂತಕುಮಾರ್ ಹೆಗಡೆ ಹೇಳಿಕೆಯಿಂದ ಬಿಜೆಪಿ ಪಕ್ಷದಲ್ಲಿ ತಳಮಳ. ಕೆಲವರು ಅದನ್ನ ಸಮರ್ಥಿಸ್ಕೊಳ್ಬೇಕಾ ವಿರೋಧಿಸಬೇಕಾ ಗೊತ್ತಾಗದೆ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಬಿಜೆಪಿ ನಾಯಕರು. ಸಮರ್ಥಿಸ್ಕೊಂಡ್ಬಿಟ್ರೆ ಇನ್ ಕೇಸ್ ಮುಸ್ಲಿಂ ಮತಗಳು ಕೈ ತಪ್ಪು ಹೋಗೋ ಭೀತಿ. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವರು ವೋಟ್ ಕನ್ಸಾಲಿಡೇಷನ್ ಅಂತ ನೆನ್ಪಲ್ಲಿ ಇಟ್ಕೊಂಡು ಮಾತನಾಡಿದ್ರೆ ಕೇವಲ ಬಹುಸಂಖ್ಯಾತರ ಮತಗಳು ಮಾತ್ರ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿ ಹೇಳಿಕೆ ನೀಡೋದ್ರಿಂದ ಆ ವೋಟ್ ತಪ್ಪುತ್ತೆ ಅನ್ನೋ ಭಯ ಬಿಜೆಪಿ ಪಾಳ್ಯದಲ್ಲಿ ಇದ್ದೇ ಇದೆ. ಹೀಗಾಗಿ ಸಂಸದರ